ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ಯಾರೆಲ್ಲ ಬ್ರೇಕಪ್ ಸಿಚುವೇಶನಲ್ಲಿ ಇದ್ದೀರಾ, ನಿಮಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ಮತ್ತೆ ರಿಯೂನಿಯನ್ ಸಾಧ್ಯತೆ ಇದೆಯಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅನ್ನೋದನ್ನು ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆನಾ? ಹಾಗೆ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ರಿಯೂನಿಯನ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆನಾ? ಸೊ ಯಾರೆಲ್ಲ ಕಮೆಂಟ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಂಡಿರ್ತೀರಾ, ಖಂಡಿತ ನಿಮ್ಮ ಲೈಫಲ್ಲಿ, ಲವ್ ಲೈಫಲ್ಲಿ ಚೇಂಜಸ್ನ ನೋಡ್ತೀರಾ. ಓಕೆನಾ? ಸೊ ಮೊನ್ನೆ ನನ್ನ ಕ್ಲೈಂಟ್ ಒಬ್ಬರು ಕಾಲ್ ಮಾಡಿ ತುಂಬ ಖುಷಿಯಿಂದ ನನ್ನ ಜೊತೆಗೆ ಅವರು ಶೇರ್ ಮಾಡಿಕೊಂಡ್ರು ಅವರ ಸಕ್ಸಸ್ಫುಲ್ ರಿಲೇಷನ್ಶಿಪ್ನ. ಓಕೆ, ಸೊ ಅವರು ಪರ್ಸ್ನಲ್ ರೀಡಿಂಗ್ ಕೂಡ ತೊಗೊಂಡಿದ್ರು ನನ್ನ ಹತ್ರ. ಆ್ಯಂಡ್ ನಾನು ಹೇಳಿದಂಥ ಕೆಲವೊಂದಷ್ಟು ರೆಮಿಡಿನೂ ಕೂಡ ಅವ್ರು ಮಾಡಿದರು. ಇವಾಗ ಅವ್ರು ಹ್ಯಾಪಿ ರಿಲೇಷನ್ಶಿಪ್ಪನ್ನು ಲೀಡ್ ಮಾಡ್ತಾ ಇದ್ದಾರೆ. ಕಾಲ್ ಮಾಡಿ ನನ್ನ ಹತ್ರ ಎಲ್ಲ ವಿಷಯಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ರು. ಸೊ ಹ್ಯಾಪಿ ಆಯಿತು, ನನಗೂ ಖುಷಿ ಆಯಿತು ಅವ್ರ ಖುಷಿನ ನೋಡಿಬಿಟ್ಟು. ಓಕೆ, ಸೊ ಹಾಗೆಯೇ ನಿಮ್ಮ ಎಲ್ಲ ರಿಲೇಷನ್ಶಿಪ್ ಕೂಡ ಹೀಲ್ ಆಗೇ ಆಗುತ್ತೆ. ಡೋಂಟ್ ವರಿ. ಪ್ರತಿಯೊಬ್ಬರು ಕೂಡ ನನ್ನ ಜೊತೆ ಕನೆಕ್ಟ್ ಆಗಿ, ಅವಾಗ ಹೀಲಿಂಗ್ ಪವರ್ ಏನಿದೆ ಈಸಿಯಾಗಿ ನೀವು ರಿಸೀವ್ ಮಾಡ್ಕೊಳ್ತೀರ. ಕನೆಕ್ಟ್ ಆದಾಗ ಮಾತ್ರ ಅಲ್ವಾ? ಸೊ ಕನೆಕ್ಟ್ ಆಗಲಿಲ್ಲ, ಸುಮ್ಮನೆ ನನ್ನ ರಿಲೇಷನ್ಶಿಪ್ ಚೆನ್ನಾಗಾಗಲಿ ಅಂತ ಜಪ ಮಾಡ್ತಿದ್ರೆ ಹೇಗೆ ಚೆನ್ನಾಗಿ ಮಾಡ್ಕೊಳ್ತೀರಾ ಅಲ್ವಾ? ನನ್ನ ಜೊತೆ ಕನೆಕ್ಟ್ ಆಗಿ ಕಮೆಂಟ್ ಮಾಡಿ, ಕನೆಕ್ಟ್ ಆಗಿಬಿಟ್ಟು ಎನರ್ಜಿನ, ಹೀಲಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈಗ ಕಣ್ಮುಚ್ಚಿ ನಿಮ್ಮ ಪರ್ಸನ್ ಎನರ್ಜಿನ ಫೀಲ್ ಮಾಡಿ. ಓಕೆನಾ? ಅವ್ರನ್ನ ನೆನ್ಪು ಮಾಡ್ಕೊಳ್ಳಿ. 1 ಸೆಕೆಂಡ್ ಆದರೂ ಆ ಎನರ್ಜಿನ ಫೀಲ್ ಮಾಡಿ, ಪಾಸಿಟಿವ್ ಎನರ್ಜಿನ. ಅವ್ರ ಜೊತೆ ಕಳೆದಂತಹ ಹ್ಯಾಪಿ ಮೂಮೆಂಟ್ಸ್ ಇರ್ಬೋದು, ಅವ್ರ ಜೊತೆ ಮಾತಾಡಿದಂತಹ ಖುಷಿ ಕ್ಷಣಗಳನ್ನಾಗಿರ್ಬಹುದು, ಜಸ್ಟ್ ಫೀಲ್ ಮಾಡಿ. ಕ್ಯಾಂಡಲ್ ಫ್ಲೇಮ್ ಹಚ್ಚಿದಾಗ ಅವರ ಹೆಸರನ್ನು 3 ಬಾರಿಯಾಗಿ ಮನಸ್ಸಲ್ಲೇ ಫೀಲ್ ಮಾಡ್ತಾ ಹೇಳಬೇಕು ಅವರ ಹೆಸರನ್ನು. ಓಕೆ, ಸುಮ್ಮನೆ ಪಟಪಟ ಅಂತ 3 ಸಲ ಹೇಳ್ಕೊಂಡ್ಬಿಡ್ಬೇಡಿ. ಫೀಲ್ ಮಾಡ್ತಾ ಅವರ ಹೆಸರನ್ನು 3 ಬಾರಿಯಾಗಿ ಮನಸ್ಸಲ್ಲಿ ಹೇಳ್ಕೊಡಿ. ಓಕೆ. ಆದಿಪರಾಶಕ್ತಿ ಜಗನ್ನಾಥ. ಎಸ್. ಓಕೆ, ಎಸ್, ತುಂಬಾ ಸ್ಟ್ರಾಂಗ್ ಆಗಿ ಪಾಸಿಟಿವ್ ಎನರ್ಜಿ ಬರ್ತಿದೆ ಇಲ್ಲಿ. ನೋಡೋಣ, ಚೆಕ್ ಮಾಡೋಣ. ಇಲ್ಲಿ ಬ್ರೇಕಪ್ ಯಾಕಾಯಿತು ಅಂತ ಚೆಕ್ ಮಾಡಿದಾಗ ಮೊದಲನೇದಾಗಿ ಇಲ್ಲಿ ಬರ್ತಿರುವಂಥದ್ದು 2 ಸ್ಪಷ್ಟವಾಗಿರುವಂತಹ ಎನರ್ಜಿ ಇಲ್ಲಿ ಬರ್ತಿದೆ. ಈ ಕಡೆ ಸೈಡ್, ಆ ಕಡೆ ಸೈಡಿಗೆ ಒಂದು. ಸೊ ಇಲ್ಲಿ ಒಂದು ಈಗೋ ಕ್ಲಾಶಸ್ಸಿಂದ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗಿದೆ. ಇನ್ನೊಂದು ಕಮ್ಯುನಿಕೇಷನ್ ಬ್ರೇಕ್ ಆಗಿ ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಬ್ರೇಕ್ ಆಗಿರುವಂತಹ ಕಾರಣದಿಂದ ಇಬ್ಬರ ಮಧ್ಯೆ ಬ್ರೇಕಪ್ ಆಗಿರುವಂತಹ ಸಾಧ್ಯತೆಯಲ್ಲಿ ಕಾಣಿಸ್ತಾ ಇದೆ. ಯಾಕಾಯ್ತು ಅಂತ ಚೆಕ್ ಮಾಡಿದಾಗ. ಓಕೆ, ಎಸ್, ಇಲ್ಲಿ ಇಬ್ಬರಲ್ಲಿ ತುಂಬ ಒಬ್ಬ ವ್ಯಕ್ತಿ ಯಾರಿದ್ದಾರೆ, ನೀವು ಇರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ಇದರಲ್ಲಿ ಯಾರೋ ಒಬ್ಬರು ವ್ಯಕ್ತಿ ಎಲ್ಲ ವಿಷಯಗಳನ್ನ ಹೇಳ್ಕೊಳ್ಳಲ್ಲ, ಮನಸ್ಸಲ್ಲೇ ತುಂಬ ವಿಷಯಗಳನ್ನ ಕ್ಯಾರಿ ಮಾಡ್ತಾರೆ. ಅಂದರೆ ಓಪನ್ ಅಪ್ ಇಲ್ಲ ಅವರಷ್ಟು. ಅವ್ರ ವ್ಯಕ್ತಿತ್ವನೇ ಆ ರೀತಿಯಾಗಿದೆ. ಅಂದರೆ ಯಾವ ವಿಷಯನೂ ಕೂಡ, ಇಲ್ಲಿ ಖುಷಿ ಆಗಿರ್ಬೋದು, ಬೇಜಾರಾಗಿರ್ಬೋದು, ಯಾವುದೇ ಆಗಿರ್ಬೋದು, ನಿಮ್ಮ ಮೇಲಿರುವಂಥ ಫೀಲಿಂಗ್ಸೇ ಆಗಿರ್ಬೋದು, ಏನನ್ನೂ ಅವರು ವ್ಯಕ್ತಪಡಿಸಲ್ಲ. ತುಂಬ ಸೈಲೆಂಟಲ್ಲಿ ಇರ್ತಾರೆ. ಅವ್ರ ಮಾತನ್ನ ಅವ್ರು ಹಿಡಿದಿಟ್ಕೊಳ್ಳೋವಂಥದ್ದು. ಓಕೆನಾ? ಸೊ ಈ ಥರದ ಒಂದು ಸ್ವಭಾವದಿಂದನೂ ಇಬ್ಬರ ಮಧ್ಯೆ ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನೀನು ಯಾವಾಗಲೂ ಏನನ್ನೂ ಹೇಳ್ಕೊಳ್ಳಲ್ಲ, ಎಲ್ಲ ಬಾಯಿ ಮುಚ್ಕೊಂಡೇ ಇರ್ತೀಯ ನೀನು ಸುಮ್ಮನೆ ಅಂತ ಹೇಳಿಬಿಟ್ಟು ಜಗಳ ಮಾಡ್ಕೊಂಡು ಎಲ್ಲೋ ಒಂದು ಕಡೆ ಬ್ರೇಕಪ್ ಆಗಿರುವಂತಹ ಸಾಧ್ಯತೆ ಇದೆ ಇಲ್ಲಿ. ಏನಾದರೂ ಹೇಳ್ಕೊಂಡ್ರೆ ಅಲ್ವಾ ಗೊತ್ತಾಗುವಂಥದ್ದು. ನೀನೇನು ಫೀಲಿಂಗ್ಸ್ನ ಹೇಳ್ಕೊಳ್ಳಲ್ಲ, ಸೈಲೆಂಟಾಗಿ ಇರ್ತೀಯ, ಹೇಗೂ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿಬಿಟ್ಟು. ಎಸ್, ರೈಟ್. ಇಲ್ಲಿ ಪಾರ್ಟ್ನರ್ಸ್ ಎಲ್ಲರೂ ಕೂಡ ಮೈಂಡ್ ರೀಡರ್ ಆಗಿರಲ್ಲ ಅಲ್ವಾ? ಸೊ ಕೆಲವೊಂದ್ಸಲ ಎಲ್ಲ ವಿಷಯಗಳನ್ನು ಕೂಡ ಬಾಯಿ ಬಿಟ್ಟು ಮನಸ್ಸು ಬಿಚ್ಚಿ ಮಾತಾಡಬೇಕಾಗತ್ತೆ. ಇಲ್ಲೆಲ್ಲ ಒಂದು ಕಡೆ ಆ ಮನಸ್ಸು ಬಿಚ್ಚಿ ಮಾತಾಡದಿರೋ ಕಾರಣ ಇಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಕಮ್ಯುನಿಕೇಷನ್ ಬ್ರೇಕ್ ಆಗಿ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಸಿಚುವೇಶನ್ ಬಂದಿದೆ ಅನ್ನುವಂತಹ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ಪ್ರೀತಿ ಇಲ್ವಾ ನಿಮ್ಮಿಬ್ರು ಮಧ್ಯ ಅಂತ ಚೆಕ್ ಮಾಡಿದಾಗ ಇಬ್ಬರಲ್ಲೂ ಕೂಡ ಪ್ರೀತಿ ಇರುವಂಥದ್ದು ಎನರ್ಜಿ ಇದೆ ಇಲ್ಲಿ. ಆದರೆ ಪ್ರೀತಿಗಿಂತ ಹೆಚ್ಚಾಗಿ ನೋವು ಇಲ್ಲಿ ಕಾಣಿಸ್ತಾ ಇದೆ. ನೋವು ಕೂಡ ದೊಡ್ಡದಾಗಿ ಕಾಣಿಸ್ತಾ ಇದೆ ಇಲ್ಲಿ. ಪ್ರೀತಿಗಿಂತ ಹೆಚ್ಚದಾಗಿ ನಿಮ್ಮಿಬ್ರು ರಿಲೇಶನ್ಶಿಪ್ ಅಲ್ಲಿ ಇರೋದು ನೋವು. ಓಕೆ,
ಸೊ ಈಗೋ ಕ್ಲಾಶಸ್ ಇರೋದ್ರಿಂದ ಇಲ್ಲಿ ನಾನು ಯಾಕೆ ಮೊದಲೇ ಹೋಗ್ಬಿಟ್ಟು ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು, ನನ್ನನ್ನು ಅವಳು ಅಥವಾ ಅವನು ಅರ್ಥ ಮಾಡ್ಕೊಂಡಿಲ್ಲ, ಯಾಕೆ ನಾನಾಗೆ ಮೆಸೇಜ್ ಮಾಡಬೇಕು, ಕಾಲ್ ಮಾಡಬೇಕು ಅನ್ನೋಂಥ ಈಗೋ ಇಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಇಲ್ಲಿ ಎಲ್ಲೋ ಒಂದ್ ಕಡೆ ಈ ಬ್ರೇಕಪ್ ಆಗೋದಿಕ್ಕೆ ರಿಯಾಕ್ಷನ್ ಅನ್ನುವಂತ ಒಂದು ಕಾರಣ ಇಲ್ಲಿ ಬರ್ತಾ ಇದೆ. ಇದು ಡಿಸಿಷನ್ ಅಲ್ಲ, ಆಕ್ಚುಲ್ ಆಗಿ ಎಲ್ಲೋ ಒಂದ್ ಕಡೆ ಮಾತಿಗೆ ಮಾತು ಬೆಳೆದು ಆಯ್ತು ಬ್ರೇಕಪ್ ಮಾಡ್ಕೊಂಡ್ಬಿಡೋಣ ಪಟ್ ಅಂತ ಇಲ್ಲಿ ಮಾತಾಡಿರುವಂಥದ್ದು. ಅಂದ್ರೆ ಸಡನ್ ಆಗಿ ಮಾತುಗಳು ಬಂದಿರುವಂಥದ್ದು, ಸಡನ್ ರಿಯಾಕ್ಷನ್ ಇಂದ ನಿಮ್ಮಿಬ್ರ ಮಧ್ಯ ಬ್ರೇಕಪ್ ಆಗಿದೆ ಇಲ್ಲಿ. ಓಕೆ, ಸೊ ಇದು ಡಿಸಿಷನ್ ತಗೊಂಡು ನಿರ್ಧಾರದಿಂದ ಬ್ರೇಕಪ್ ಆಗಿರುವಂತಹ ಎನರ್ಜಿ ಇಲ್ಲಿ ಬರ್ತಾ ಇಲ್ಲ. ರೈಟ್, ಈ ಒಂದು ರೀಡಿಂಗ್ ನ ಯಾರೆಲ್ಲ ನೋಡ್ತಾ ಇರಬಹುದು? ಓಕೆ, ಜೆ ಲೆಟರ್, ಹೆಚ್ ಲೆಟರ್, ಡಿ ಲೆಟರ್, ಎನ್ ಲೆಟರ್, ಎ ಲೆಟರ್, ಎಸ್ ಲೆಟರ್, ಟಿ ಲೆಟರ್, ವಿ ಲೆಟರ್, ಐ, ಜೆ. ಓಕೆ, ಐ ಅಂಡ್ ಜೆ ಬರ್ತಾ ಇದೆ ಇಲ್ಲಿ. ಅಂದ್ರೆ ಇಬ್ಬರದ್ದು ಹೆಸರು ಐ ಅಂಡ್ ಜೆ ಇಂದ ಸ್ಟಾರ್ಟ್ ಆಗಬಹುದು, ಅಥವಾ ನಿಮ್ಮ ಪರ್ಸನ್ ಹೆಸರು ಐ ಅಥವಾ ಜೆ ಇಂದ ಸ್ಟಾರ್ಟ್ ಆಗ್ಬಹುದು. ಇಬ್ಬರದು ಕಪಲ್, ನಿಮ್ಮಿಬ್ಬರದು ಹೆಸರು ಕೂಡ ಐ ಅಂಡ್ ಜೆ ಅಂತ ಬರ್ತಾ ಇದೆ ಇಲ್ಲಿ. ಓಕೆ, ಸೊ ನೋಡ್ಬೋದು ಬ್ಯೂಟಿಫುಲ್ ಆಗಿರುವಂತಹ ಹಾರ್ಟ್ ಬಂದಿದೆ. ರಿಯೂನಿಯನ್ ಸಾಧ್ಯತೆ ಹೆಚ್ಚಾಗಿ ಇಲ್ಲಿ ಎನರ್ಜಿ ಬರ್ತಿದೆ, ಪಾಸಿಟಿವ್ ಆಗಿ ಕಾಣಿಸ್ತಿದೆ ಅನ್ಕೊಂತೀನಿ. ಚೇಂಜ್ ಆಯ್ತು ಇವಾಗ. ಓಕೆ, ಸೊ ನೋಡ್ಬೋದು ಹಾರ್ಟ್ ಆಗಿ ಬ್ರೇಕ್ ಆಗಿರುವಂಥದ್ದು. ಸೊ ಇಲ್ಲೊಂದು ಹಾರ್ಟ್ ಕ್ರಿಯೇಟ್ ಆಗ್ತಾ ಇದೆ. ಓಕೆ, ಸೊ ಡೇಟ್ ಆಫ್ ಬರ್ತ್ 10, 11, 21, 25, 5, 3, 31. ಆಕ್ಚುಲಿ ಇವತ್ತು ನಿಮ್ಮ ಪರ್ಸನ್ ಬರ್ತ್ಡೇ ಆಗಿರ್ಬೋದು ಅಥವಾ ನಿಮ್ಮ ಬರ್ತ್ಡೇ ಆಗಿದೆ ಅಂತ ಇಲ್ಲಿ ಬರ್ತಿದೆ ಎನರ್ಜಿ. ಸೊ ವಿಶ್ ಮಾಡಿಲ್ಲ, ಅಥವಾ ನೀವು ಅವ್ರಿಗೆ ವಿಶ್ ಮಾಡೋಕ್ಕಾಗಲಿಲ್ಲ, ಅಥವಾ ವಿಶ್ ಮಾಡೋಕ್ಕಾಗದೇ ಇರೋ ಹಾಗೆ ಅವ್ರು ನಿಮ್ಮ ನಂಬರ್ನ ಬ್ಲಾಕ್ ಮಾಡಿರ್ಬೋದು. ಸೊ ಈ ಥರ ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ. ಡೋಂಟ್ ವರಿ, ಇಲ್ಲಿ ಹಾರ್ಟ್ ಚಿಹ್ನೆ ಬರ್ತಿರೋದ್ರಿಂದ ಇವತ್ತೇನು ಬೇಜಾರಲ್ಲಿ ಇದ್ದೀರಾ ನೀವು, ಈ ಬೇಜಾರಿನ 10ರಷ್ಟು ಖುಷಿ ಪಡ್ತೀರಾ. ಓಕೆ, ಸೊ ವೆರಿ ಸೂನ್ ಅಂತ ಬರ್ತಾ ಇದೆ. ಆ ಖುಷಿ ಪಡುವಂತಹ ಕ್ಷಣ ವೆರಿ ಸೂನ್ ಇದೆ, ಯಾಕಂದ್ರೆ ಇಲ್ಲಿ ತುಂಬಾ ಹಾರ್ಟ್ ಚಿಹ್ನೆಗಳು ಬರ್ತಾ ಇದೆ ರೀಡಿಂಗ್ ಅಲ್ಲಿ. ಓಕೆ, ಸೊ ರಾಶಿಗಳು ಮಕರ ರಾಶಿ, ಮೇಷ, ಕರ್ಕಾಟಕ, ಮೀನ, ವೃಷಭ, ವೃಶ್ಚಿಕ, ಧನಸ್ಸು ರಾಶಿಯ ಪ್ರೆಸೆನ್ಸ್ ಇಲ್ಲಿ ಇದೆ. ಓಕೆ, ಸೊ ಇಯರ್ ವರ್ಷಗಳನ್ನ ಚೆಕ್ ಮಾಡಿದಾಗ 2004, 2006, 2002, 1992, 1992, 1989, 1974, 1984, 96, 92, 87, ಅಲ್ಲಿ 1987 ಆ ರೀತಿ. ಓಕೆ, 1990, 1999. ಓಕೆ, 1985, 94. ಓಕೆ, ಓಕೆ, ರೈಟ್. ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬಾನೇ ಕಾಣಿಸ್ತಾ ಇದೆ ನಿಮ್ಮಿಬ್ರು ಮಧ್ಯ. ಓಕೆನಾ, ಸೊ ನೀವು ಅನ್ಕೊಂಡಿದ್ದೇ ಬೇರೆ, ಅವ್ರಿಗೆ ಅರ್ಥ ಆಗಿದ್ದೇ ಬೇರೆ. ಇಲ್ಲಿ ನೀವು ಹೇಳಿದ್ದೇ ಬೇರೆ, ಅವ್ರಿಗೆ ಅರ್ಥ ಆಗಿದ್ದೇ ಬೇರೆ, ಅಥವಾ ಅವ್ರು ಹೇಳಿದ್ದೇ ಬೇರೆ, ನಿಮಗೆ ಅರ್ಥ ಆಗಿದ್ದೇ ಬೇರೆ. ಎಲ್ಲೋ ಒಂದು ಕಡೆ ಇಲ್ಲಿ
ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಶನ್ ಆಗಿರುವಂತಹ ಎನರ್ಜಿಲಿ ಹೈ ಎನರ್ಜಿ ಬರ್ತಾ ಇದೆ. ಓಕೆ, ಎಸ್, ಟ್ಯಾರೋ ಇಂದ ಚೆಕ್ ಮಾಡೋಣ ಏನು ಬರುತ್ತೆ ಅಂತ. ಓಕೆ, ಕಾಣಿಸುತ್ತಾ? ಎಸ್. ಒನ್ ಮಿನಿಟ್. ನೋಡೋಣ ಟ್ಯಾರೋಯಿಂದ ಏನು ಬರುತ್ತೆ ಎನರ್ಜಿ ಅಂತ. ಓಕೆ, 2 ಆಫ್ ಕಪ್ಸ್. ದ ಎಂಪರರ್, ಈಗೋ ಫಸ್ಟ್ ಬಂದಿದೆ ಕಾರ್ಡ್. ಈಗೋ, ಹೈ ಎನರ್ಜಿ ಈಗೋ. ಈ ರಿಲೇಶನ್ಶಿಪ್ 90% ಜನರಿಗೆ ಈ ರಿಲೇಶನ್ಶಿಪ್ ಬ್ರೇಕಪ್ ಆಗಕ್ಕೆ ಅಥವಾ ಸಪ್ರೇಷನ್ ಆಗೋಕ್ಕೆ ಕಾರಣ ಈಗೋ. ಓಕೆ, ತ್ರೀ ಆಫ್ ಸಾರ್ಡ್ಸ್, ಸ್ಟ್ರೆಂತ್, Seven of Pentacles, Queen of Swords, Ten of Wands, Five of Pentacles, Four of Swords. ಯಾಕೆ ಇಷ್ಟು ಡಿಸ್ಟರ್ಬ್ ಆಗಿದ್ದೀರಾ ನೀವು ಈ ರೀಡಿಂಗ್ನ ನೋಡ್ತಾ ಇರೋರು? ಮನಸ್ಸು ಸ್ಥಿಮಿತವಾಗಿಲ್ಲ. ದ ಮೂನ್ ಕಾರ್ಡ್ ಬರ್ತಾ ಇದೆ. ತುಂಬ ಚಂಚಲವಾಗಿದೆ. ಒಂದ್ಸಲ ಪಾಸಿಟಿವ್ ಆಗಿ ಯೋಚನೆ, ಎಸ್ ರೈಟ್ ನನ್ನ ರಿಲೇಶನ್ಶಿಪ್ ಉಳಿಯತ್ತೆ, ಅದೇ ಕ್ಷಣ ನೆಕ್ಸ್ಟ್ ಯೋಚನೆ ಮಾಡ್ತೀರಾ, ಇಲ್ಲಪ್ಪ ಇವಳು ರಿಯಾಕ್ಟ್ ಮಾಡೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಕೈ ಬಿಟ್ಟು ಹೋಗ್ತಾರೆ ಅಂತ ಕಾಣಿಸ್ತಾ ಇದೆ. ಈ ಥರ ಯೋಚನೆ ಮಾಡ್ತಾ ಇದ್ದೀರಾ. ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಕೊಳ್ಳೋದು, ಮೈಂಡ್ನ ಕಂಟ್ರೋಲ್ ಮಾಡೋದು ಅಥವಾ ಮೈಂಡ್ನ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಓಕೆನಾ? ಮನಸ್ಸು ನಿಮ್ಮ ಮಾತನ್ನ ಕೇಳಬೇಕೇ ವಿನಃ ಮನಸ್ಸನ್ನ ಮಾತನ್ನ ನೀವು ಕೇಳಿದ್ರೆ ಜೀವನ ಹೇಗೋ ಆಗತ್ತೆ. ಸೊ ಈ ಮೈಂಡ್ನ ಹುಚ್ಚು ಕುದುರೆ ಥರ ಓಡೋದಕ್ಕೆ ಬಿಡಬೇಡಿ. ಅದನ್ನ ಕಂಟ್ರೋಲ್ ಮಾಡಿ ಲಗಾಮ್ ಹಾಕಿ ಇಟ್ಕೊಳ್ಳಿ ಮನಸ್ಸನ್ನ. ಈಗ ನೀವೇನಾದ್ರೂ ಆ ಮನಸ್ಸನ್ನ ಹರಿಬಿಟ್ರೆ ನಿಮ್ಮ ಜೀವನ ಅಲ್ಲೋಲ ಕಲ್ಲೋಲ ಮಾಡಿ ಹಾಕತ್ತೆ. ನೋಡ್ಬೋದು, 3 ಆಫ್ ಸಾರ್ಡ್ಸ್ ಇದೆ, 5 ಆಫ್ ಪೆಂಟಿಕಲ್ ಇದೆ, 4 ಆಫ್ ಸಾರ್ಡ್ಸ್ ಇದೆ. ಸ್ಟ್ರೆಂತ್ ವೆರಿ ಇಂಪಾರ್ಟೆಂಟ್. ಸ್ಟಾರ್ಟ್ ಮಾಡೋಣ, ನೋಡೋಣ. ಪರಾಶಕ್ತಿ ಜಗನ್ಮಾತೆ, ಅವರಿಗೆ ನಿಮ್ಮ ಪರ್ಸನಿಗೆ ಈಗೋ ಜಾಸ್ತಿ ಇದ್ರೆ ನಿಮಗೆ ಮನಸ್ಸಿನ ಸ್ಥಿಮಿತ ಇಲ್ಲ. ಇದೇ ಎನರ್ಜಿ ಇಲ್ಲಿ ಬರ್ತಾ ಇರುವಂಥದ್ದು. ಓಕೆ, ಫಸ್ಟು ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡೋಣ. ಅವ್ರು ಇವಾಗ ಏನು ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ವಿಷಯದಲ್ಲಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರುವಂಥದ್ದು, ನನ್ನ ಮಾತನ್ನ ನೀನು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಅವ್ರ ಮಾತನ್ನ ಅರ್ಥ ಮಾಡ್ಕೊಬೇಕಂತ ಹೇಳಿದ್ರೆ ಫಸ್ಟು ಅವರು ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ರು. ಸೊ ಅವ್ರು ನಿಮ್ಮನ್ನ ಕಂಟ್ರೋಲ್ ಮಾಡ್ತಿರೋ ಕಾರಣದಿಂದ ನೀವು ಅವ್ರ ಮಾತನ್ನ ಅರ್ಥ ಮಾಡ್ಕೊಂಡಿಲ್ಲ. ಓಕೆ, ಸೊ ಇಲ್ಲಿ ನಿಮಗೆ ಯಾವ ರೀತಿ ಅಂತ ಹೇಳಿದ್ರೆ ಅವರು ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಒಂದೇ ಒಂದು ಮನಸ್ಸಲ್ಲಿ ನಿಮಗೆ ಒಂದು ವಿಷಯ ಮನಸ್ಸಲ್ಲಿ ಕುತ್ಕೊಂಡಿದೆ. ಸೊ ಹಾಗಾಗಿ ಏನಾಗಿದೆ, ಅವ್ರು ನಿಮಗೆ ಒಳ್ಳೇದು ಹೇಳಿದ್ರು ಕೂಡ ಅದು ನಿಮ್ಮ ದೃಷ್ಟಿಯಲ್ಲಿ ಅದು ಕೆಟ್ಟದಾಗಿ ಅರ್ಥ ಆಗ್ತಾ ಇದೆ. ಸೊ ಯಾಕಂದ್ರೆ ಆ ವ್ಯಕ್ತಿನೂ ಕೂಡ ಅದೇ ರೀತಿಯಾಗಿ ಇರುವಂಥದ್ದು, ನಿಮ್ಮನ್ನ ತುಂಬಾ ಕಂಟ್ರೋಲ್ ಮಾಡೋದು, ಪ್ರೀತಿಯಿಂದ ಕಂಟ್ರೋಲ್ ಮಾಡೋದು. ಇದು ಕಂಟ್ರೋಲ್ ಅಲ್ಲಿ 2 ತರದ ವಿಧ ಇದೆ. ಒಂದ್ಸಲ ಪ್ರೀತಿಯಿಂದ ಕಂಟ್ರೋಲ್ ಮಾಡೋದು ಬೇರೆ, ರ್ಯಾಶ್ ಆಗಿ ಕಂಟ್ರೋಲ್ ಮಾಡೋದು ಬೇರೆ ಇಲ್ಲಿ. ಓಕೆ, ಸೊ ಇಲ್ಲಿ ನಿಮ್ಮ ವ್ಯಕ್ತಿಯಿಂದ ನಿಮಗೆ ಆಗ್ತಾ ಇರುವಂಥದ್ದು ರ್ಯಾಶ್ ಆಗಿ ನಿಮ್ಮನ್ನ ಕಂಟ್ರೋಲ್ ಮಾಡೋಕ್ಕಿಂತ ಪ್ರೀತಿನೂ ಕೊಡ್ತಿದ್ದಾರೆ, ಈ ಕಡೆ ನಿಮ್ಮನ್ನ ಕಂಟ್ರೋಲು ಮಾಡ್ತಿದ್ರಿ. ಅದಕ್ಕೆ ನಿಮಗೆ ಇಲ್ಲಿ ಮನಸ್ಸು ಸ್ಥಿಮಿತವಾಗಿಲ್ಲ. ಈ ವ್ಯಕ್ತಿ ನನ್ನನ್ನು ಪ್ರೀತಿನೂ ಮಾಡ್ತಾರೆ, ಹರ್ಟು ಮಾಡ್ತಾರೆ, ಹೇಗಪ್ಪ ಈ ವ್ಯಕ್ತಿ ನಾನು ಬಿಲೀವ್ ಮಾಡ್ಲಿ ಅನ್ನೋಂಥ ಒಂದು ಎನರ್ಜಿ ನಿಮ್ಮಲ್ಲಿ ಬರ್ತಾ ಇದೆ. ಅದೇ ರೀತಿಯಾಗಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರಲ್ಲಿ ಕ್ಲಿಯರ್ ಮೆಸೇಜ್ ಇಲ್ಲಿ ಬರ್ತಿರುವಂಥದ್ದು, ನಿಮ್ಮಿಂದ ಅಥವಾ ನಿಮ್ಮ ಮೇಲಿರುವಂತಹ ಪ್ರೀತಿ ಯಾವುದೇ ಕಾರಣಕ್ಕೂ ಅವರು ಕಳ್ಕೊಂಡಿಲ್ಲ, ಕಡಿಮೆ ಮಾಡ್ಕೊಂಡಿಲ್ಲ.
ಆದ್ರೆ ಅವರ ಈಗೋ ಇಂದ ನೋಡ್ಬೋದು, ದ ಎಂಪರರ್ ಕಾರ್ಡ್ ಫಸ್ಟ್ ಕಾರ್ಡೇ ಬಂದಿದೆ. ಈಗೋ ಇಂದ ಅವರು ಸೈಲೆಂಟ್ ಆಗಿ ಇದ್ದಾರೆ. ಓಕೆ, ಹೆಚ್ಚಾಗಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನೈಟ್ ಟೈಮಲ್ಲಿ ಅವ್ರನ್ನ ತುಂಬಾ ಡಿಸ್ಟರ್ಬ್ ಮಾಡುತ್ತೆ ನಿಮ್ಮ ನೆನಪುಗಳು, ನಿಮ್ಮ ಜೊತೆಗೆ ಕಳೆದಂತಹ ಮಾತುಕತೆಗಳಿರ್ಬಹುದು ಅಥವಾ ಪಾಸ್ಟಿನ ವಿಷಯಗಳು ತುಂಬಾ ಅವರಿಗೆ ಡಿಸ್ಟರ್ಬ್ ಆಗುತ್ತೆ. ಅಂಡ್ ನಿಮಗೂ ಕೂಡ ಎಲ್ಲೋ ಒಂದ್ ಕಡೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ. ನೀವು ಕಣ್ಮುಚ್ಚಿದ್ರೆ ಸಾಕು ಏನೇನೋ ತಲೆಯಲ್ಲಿ ಯೋಚನೆಗಳು ಬರಕ್ ಸ್ಟಾರ್ಟ್ ಆಗತ್ತೆ. ನಿದ್ದೆನೆ ಮಾಡ್ದೇನೆ ಹಾಗೆ ಬೆಳಗಿನ ಜಾವ ಎದ್ಬಿಟ್ಟು ನಿಮ್ ಕೆಲ್ಸಕ್ಕೆ ನೀವು ಹೋಗ್ತೀರಾ. ಈ ತರದ ಎನರ್ಜಿಲಿ ಬರ್ತಿದೆ. ಇಲ್ಲಾಂದ್ರೆ ನೈಟ್ ಫುಲ್ ರೀಲ್ಸ್ ನೋಡ್ಕೊಳ್ತಾ, ಮೊಬೈಲ್ ನೋಡ್ಕೊಳ್ತಾ ಅಥವಾ ಹಳೆಯದನ್ನ ಯೋಚನೆ ಮಾಡ್ತಾ, ಹಳೆ ಫೋಟೋಸ್ನ ನೋಡ್ತಾ, ಇಲ್ಲಿ ನಿಮ್ಮ ಎನರ್ಜಿ ಅಂಡ್ ನಿಮ್ಮ ಪರ್ಸನ್ ಎನರ್ಜಿ ಇದೇ ರೀತಿಯಾಗಿ ಬರ್ತಾ ಇರುವಂತದ್ದು. ಈ ರೀತಿಯಾಗಿ ನೈಟ್ ಫುಲ್ ಟೈಮ್ ಪಾಸ್ ಮಾಡ್ತಿರುವಂತಹ ಎನರ್ಜಿ ಇಲ್ಲಿ ಬರ್ತಾ ಇದೆ. ನೋಡ್ಬೋದು 4 ಆಫ್ ಸಾರ್ಟ್ಸ್, ಪ್ರೀತಿನ ಮಗಲಲ್ಲಿ ಇಟ್ಕೊಂಡು ಮಲ್ಕೊಂಡಿರುವಂಥದ್ದು, ಹಳೆ ನೆನಪುಗಳನ್ನ ಮಗಲಲ್ಲೇ ಇಟ್ಕೊಂಡು, ಅಂದ್ರೆ ಸರಿ ಅನ್ಸತ್ತೆ, ಈಗ ಜೊತೆಯಲ್ಲೇ ಇಟ್ಕೊಂಡು ಒದ್ದಾಡ್ತಾ ಇರುವಂತಹ ಎನರ್ಜಿ. ಸೊ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರಿಲ್ಲಿ ನಿಮ್ಮ ಸ್ಟೇಟಸ್ ಆಗಿರ್ಬೋದು ಅಥವಾ ನಿಮಗೆ ಗೊತ್ತಿಲ್ದೇನೆ ಅವ್ರು ನಿಮ್ಮನ್ನ ಅಬ್ಸರ್ವ್ ಮಾಡ್ತಿರುವಂತಹ ಎನರ್ಜಿಲಿ ಬರ್ತಾ ಇದೆ. ಅವ್ರ ಮನಸ್ಸು ಹೇಳ್ತಾ ಇರುವಂತದ್ದು, ಒಮ್ಮೆ ಒಂದ್ಸಲ ಮತ್ತೆ ಮಾತಾಡಿದ್ರೆ ಸರಿ ಆಗಬಹುದು ಅನ್ನುವಂತಹ ಆಲೋಚನೆ ಅವರ ಮೈಂಡ್ ಅಲ್ಲಿ ಇತ್ತೀಚಿನ ದಿನದಲ್ಲಿ ಬರ್ತಾ ಇದೆ. ಅವ್ರಿಗೆ ಈಗೋ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ಈ ರೀತಿಯಾದಂತಹ ಯೋಚನೆನ ಅವ್ರಿಲ್ಲಿ ಮಾಡ್ತಾ ಇದ್ದಾರೆ. ಈ ಒಂದು ರೀಡಿಂಗ್ ಅಲ್ಲಿ ಮೊದಲನೇದಾಗಿ ಇಂಪಾರ್ಟೆಂಟ್ ಆಗಿರುವಂತಹ ಮೆಸೇಜ್ ಈಗ ನೋಡೋಣ. ರಿಯೂನಿಯನ್ ಆಗುವಂತಹ ಸಾಧ್ಯತೆ ಇದೆಯಾ ಅಂತ ಚೆಕ್ ಮಾಡಿದಾಗ ಇಲ್ಲಿ ಕಾರ್ಡ್ಸ್ ಇಂದ ಬರ್ತಿರುವಂತಹ ಎನರ್ಜಿಯಲ್ಲಿ ಹೈ ಎನರ್ಜಿಯಲ್ಲಿ ನಿಮಗೆ ಎಸ್ ಆಗ್ಬಿಡತ್ತೆ ರಿಯೂನಿಯನ್ ಅನ್ನುವಂತ ಎನರ್ಜಿ ಇಲ್ಲ. ಯಾಕಂದ್ರೆ ಇಲ್ಲಿ 3 ಆಫ್ ಸಾರ್ಟ್ಸ್ ಇದೆ, 5 ಆಫ್ ಪೆಂಟಿಕಲ್ ಇದೆ, 4 ಆಫ್ ಸಾರ್ಟ್ಸ್ ಇದೆ ಅಂಡ್ ಬಾಟಮ್ ಆಫ್ ದ ಕಾರ್ಡ್ ಕೂಡ ಇಲ್ಲಿ ದ ಮೂನ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ಸಾಧ್ಯತೆ ಇದೆ. ಪಾಸಿಟಿವ್ ಆಗಿ ಇಲ್ಲಿ ಎನರ್ಜಿ ಇದೆ. ಯಾಕಂದ್ರೆ ಕ್ವೀನ್ ಆಫ್ ಸಾರ್ಟ್ಸ್ ಬರ್ತಿರೋದ್ರಿಂದ ಅಂಡ್ 7 ಆಫ್ ಪೆಂಟಿಕಲ್ ಬರ್ತಿರೋದ್ರಿಂದ ನಿಮ್ಮ ಪರ್ಸನಿಗೆ ಅಂಡ್ ನಿಮಗೂ ಕೂಡ ರಿಯೂನಿಯನ್ ಸಾಧ್ಯತೆ ಇದೆ. ಬಟ್ ಹೈ ಎನರ್ಜಿ, ತುಂಬಾ ಎನರ್ಜಿ ಪವರ್ಫುಲ್ ಆಗಿ ಬರ್ತಿರುವಂತ ಎನರ್ಜಿ, ರಿಯೂನಿಯನ್ ಎನರ್ಜಿ ಹೈ ಎನರ್ಜಿಯಲ್ಲಿ ಬರ್ತಾ ಇಲ್ಲ. ಓಕೆ, ಬಟ್ ಇಲ್ಲಿ ಕಾರ್ಡ್ಸ್ ಎಲ್ಲ ಓವರ್ ಆಲ್ ಎನರ್ಜಿ ಕನೆಕ್ಟ್ ಮಾಡಿ ನೋಡಿದಾಗ ಸಾಧ್ಯತೆ ಹೆಚ್ಚಾಗಿ ಇದೆ. ಆದ್ರೆ ಈಗೋ ಕಡಿಮೆ ಮಾಡಬೇಕು ಫಸ್ಟ್ ಅಂಡ್ ಸ್ಪಷ್ಟವಾಗಿರುವಂತಹ ಕಮ್ಯುನಿಕೇಶನ್ ಬರಬೇಕು. ಪಾಸ್ಟ್ ಅನ್ನ ಮತ್ತೆ ಎಳಿಬಾರ್ದು. ಇಲ್ಲಿ ನೀವಿಬ್ರು ಏನ್ ಮಾಡ್ತಿದ್ದೀರಾ, ಕನೆಕ್ಟ್ ಆಗ್ತೀರಾ, ಪಾಸ್ಟ್ ಅನ್ನ ವಿಷಯ ಹೇಳ್ಕೊಂಡು ಮತ್ತೆ ಜಗಳ ಮಾಡ್ತೀರಾ, ಮತ್ತೆ ದೂರ ಆಗ್ತೀರಾ. ಸೊ ರಿಯೂನಿಯನ್ ಬರ್ಬೇಕಂತ ಹೇಳಿದ್ರೆ ಆ ಒಂದು ಪಾಸ್ಟಿನ ಪೇನ್ ಏನಿದೆ, ಆ ಪಾಸ್ಟ್ ಅನ್ನುವಂಥದ್ದನ್ನ ಇಲ್ಲಿ ನಿಮ್ಮ ಇಬ್ಬರ ಮಧ್ಯೆ ಮತ್ತೆ ಎಳ್ಕೊಳ್ಬಾರ್ದು. ಓಕೆ, ಇಲ್ಲಿ ರಿಯೂನಿಯನ್ ಆಗೋದಿಕ್ಕೆ ಸಮಯ ಮುಖ್ಯ ಅಲ್ಲ. ಫಸ್ಟ್ ಆಫ್ ಆಲ್ ಈ ಸಮಯ ಅಂದ್ರೆ ತಕ್ಷಣ ನಿಮ್ಮಿಬ್ರು ಮಧ್ಯ ಒಂದು ರಿಯೂನಿಯನ್ ಆಗ್ಬಿಡತ್ತೆ ಅನ್ನೋದು ಎನರ್ಜಿ ಅಲ್ಲ. ಅಂದ್ರೆ ಇಲ್ಲಿ ಸಮಯ ಕೂಡ ಇಂಪಾರ್ಟೆಂಟ್ ಅಲ್ಲ ಇದೆ ಆಕ್ಚುಲ್ ಆಗಿ. ಓಕೆ, ಸೊ ಇಲ್ಲಿ ಇಂಪಾರ್ಟೆಂಟ್ ಇರೋದು ಇಬ್ರು ಕಮ್ಯುನಿಕೇಶನ್ ಮಾಡೋದು, ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಇದೆ ಇಲ್ಲಿ. ಆದ್ರೆ ಇಲ್ಲಿ ಬರ್ತಿರೋಂತ ಎನರ್ಜಿಯಲ್ಲಿ 1 ರಿಂದ 3 ತಿಂಗಳ ಒಳಗಡೆ ಒಂದು ಕಮ್ಯುನಿಕೇಶನ್ ಅನ್ನುವಂಥದ್ದು ಸ್ಟಾರ್ಟ್ ಆಗುವಂತಹ ಚಾನ್ಸ್ ಇಲ್ಲಿ ಹೆಚ್ಚಾಗಿ ಬರ್ತಾ ಇದೆ. ಕ್ವೀನ್ ಆಫ್ ಸಾರ್ಟ್ಸ್ ಅಂಡ್ 7 ಆಫ್ ಪೆಂಟಿಕಲ್ ಇಂದ ಎನರ್ಜಿ ಬರ್ತಿರುವಂಥದ್ದು 1 ರಿಂದ 3 ತಿಂಗಳು ಒಳಗಡೆಗೆ, ನೆಕ್ಸ್ಟ್ 1 ಮಂತ್ ಇಂದ ಅಥವಾ 3 ಮಂತ್ ಒಳಗಡೆಗೆ ಕಮ್ಯುನಿಕೇಶನ್ ಸ್ಟಾರ್ಟ್ ಆಗುವಂತಹ ಚಾನ್ಸ್ ಇಲ್ಲಿ ತುಂಬಾ ಹೈ ಆಗಿ ಬರ್ತಾ ಇದೆ. ಇಲ್ಲಿ ಫಸ್ಟ್ ಯಾರು ಬರಬಹುದು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅಥವಾ ಮಾತುಕತೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ನೋಡಿದಾಗ ಅವರಿಂದನೂ ಬರಬಹುದು ಅಥವಾ ನಿಮ್ಮಿಂದನೂ ಕೂಡ ಹೋಗಬಹುದು ಕಮ್ಯುನಿಕೇಶನ್. ಓಕೆನಾ, ಸೊ ವೆರಿ ಸೂನ್ ನಿಮ್ಮಿಬ್ರ ಮಧ್ಯೆ ಒಂದು ಕಮ್ಯುನಿಕೇಶನ್ ಬರುತ್ತೆ ಅಂತ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಅಂಡ್ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ 5 years ಲವ್ ಇರ್ಬೋದು ಇದು. ಓಕೆ, ಎಸ್, ಇಲ್ಲಿ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ತಪ್ಪ ಅರ್ಥದಿಂದ ಬ್ರೇಕಪ್ ಆಗಿದೆ. ಈ ಒಂದು 5 years ಅದಕ್ಕಿಂತನೇ ಹೆಚ್ಚಾಗಿರುವಂತಹ ಹೆಚ್ಚಿನ ವರ್ಷದ ಪ್ರೀತಿ ಆಗಿರ್ಬೋದು, 1 year ಆಗಿರ್ಬೋದು, ರೀಸೆಂಟ್ ಆಗಿ ಅವ್ರು ನಿಮಗೆ ಕನೆಕ್ಟ್ ಆಗಿರಬಹುದು. ಸೊ ಎಲ್ಲೋ ಒಂದ್ ಕಡೆ ಸಣ್ಣ ತಪ್ಪು ಅರ್ಥದಿಂದ ಬ್ರೇಕಪ್ ಆಗಿದೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಎಲ್ಲೋ ಒಂದ್ ಕಡೆ ಈಗ ಒಂದು 2 months ಆಗಿರಬಹುದು ನೀವಿಬ್ರು ಮಾತುಕತೆ ಮಾಡ್ದೇನೆ ಅಂತಾನು ಎನರ್ಜಿ ಬರ್ತಿದೆ ಇಲ್ಲಿ. ಇಲ್ಲೆಲ್ಲ ಒಂದ್ ಕಡೆ ನೀವು ತುಂಬಾನೇ ಡಿಪ್ರೆಷನ್ ಹೋಗಿ ಅಳ್ತಾ ಇದ್ದೀರಾ. ಹುಡುಗಿ ಅಂದ್ರೆ ಇಲ್ಲಿ ಹೆಣ್ಣು ಮಗು ಅನ್ನೋದು ಅಂದ್ರೆ ಹೆಣ್ಣಿಗೆ ಸಂಬಂಧಪಟ್ಟಂತ ಇಲ್ಲಿ ಎನರ್ಜಿ ಬರ್ತಿದೆ. ಇಲ್ಲಿ ನಿಮ್ಮ ಪಾರ್ಟ್ನರ್ ಹುಡುಗಿ ಆಗಿದ್ರೆ ಅಥವಾ ನೀವೇ
ಹುಡುಗಿ ಆಗಿದ್ರೆ ಇಲ್ಲಿ ನಿಮಗೆ ಬರ್ತಿರೋ ಎನರ್ಜಿ ತುಂಬಾ ಕಣ್ಣೀರ್ ಹಾಕ್ತಾ ಇದ್ದೀರಾ, ಅಳ್ತಾ ಇದ್ದೀರಾ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಅಂದ್ರೆ ನನ್ನ ಪಾರ್ಟ್ನರ್ ಹುಡುಗ ಆಗದೆ ಅವ್ನು ಅಳ್ತಾ ಇಲ್ವಾ ಅದಲ್ಲ, ಇಲ್ಲಿ ಬರ್ತಿರೋ ಎನರ್ಜಿ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಹೆಣ್ಣು ಮಗು ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಅಂದ್ರೆ ಹೆಣ್ಣಿಗೆ ಸಂಬಂಧಪಟ್ಟಂತ ಎನರ್ಜಿ ಇಲ್ಲಿ ಹೈ ಎನರ್ಜಿ ಬರ್ತಿದೆ. ಕಣ್ಣೀರ್ ಹಾಕ್ತಿರುವಂತಹ ಒಂದು ಎನರ್ಜಿ ಇಲ್ಲಿ. ಓಕೆನಾ? ಸೊ ಎಲ್ಲೋ ಒಂದ್ ಕಡೆ ಆ ಕಣ್ಣೀರ್ ಹಾಕಿನೇ ನೀವೆಲ್ಲೋ ಒಂದ್ ಕಡೆ ಒಂದು ಸ್ಟ್ರೆಂತ್ ಬಂದಿದೆ ನೋಡ್ಬಹುದು, ಸ್ಟ್ರೆಂತ್ ಕಾರ್ಡ್. ಆ ಕಣ್ಣೀರ್ ಹಾಕಿನೇ ನಾನೊಂದು ನನ್ನ ಸೆಲ್ಫ್ ಲವ್ ನ ಮಾಡ್ಬೇಕು, ನನ್ನನ್ನು ನಾನು ಸ್ಟ್ರಾಂಗ್ ಮಾಡ್ಬೇಕು ಅನ್ನುವಂತಹ ಎನರ್ಜಿ ಇಲ್ಲಿ ಬರ್ತಿದೆ. ಇಲ್ಲಿ ನೀವಿಬ್ರು ದೂರ ಆಗೋದಿಕ್ಕೆ ಏನ್ ಕಾರಣ ಆಗಿತ್ತು, ನೀವಿಬ್ರು ಹತ್ರ ಆಗೋದಕ್ಕೂ ಅದೇ ಕಾರಣನೇ ಆಗತ್ತೆ ಅಂತ ಇಲ್ಲಿ ಕಾಣಿಸ್ತಾ ಇದೆ ಹೆಚ್ಚಾಗಿ. ಓಕೆನಾ? ಸೊ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವೇನ್ ಅಳ್ತಾ ಇದ್ದೀರಾ ಅಲ್ವಾ, ನೀವು ಇತ್ತೀಚಿನ ದಿನದಲ್ಲಿ ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದೀರಾ, ಎಮೋಷನಲಿ ಸ್ಟ್ರಾಂಗ್ ಆಗ್ತಾ ಇದ್ದೀರಾ, ಅಂಡ್ ಸೈಲೆಂಟ್ ಆಗಿನೂ ಕೂಡ ಸ್ಟ್ರಾಂಗ್ ಆಗ್ತಾ ಇರುವಂತಹ ಒಂದು ಎನರ್ಜಿ ಬರ್ತಿದೆ. ಆ ಎನರ್ಜಿ, ನೀವು ಸ್ಟ್ರಾಂಗ್ ಆಗ್ತಿದ್ದೀರಾ ಅಂತ ಒಂದು ಎನರ್ಜಿನ ನಿಮ್ಮ ಪರ್ಸನ್ ಅರ್ಥ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಎಲ್ಲೋ ಇವನು ಅಥವಾ ಇವಳು ಎಲ್ಲೋ ಒಂದ್ ಕಡೆ ಸ್ಟ್ರಾಂಗ್ ಆಗ್ತಾ ಇದಾರಲ್ವಾ, ಎಲ್ಲಾದ್ರೂ ಒಂದ್ ಕಡೆ ಮನ್ಸನ್ನು ಚೇಂಜ್ ಮಾಡ್ಕೊಂಡು ಬಿಟ್ಟು ಹೋಗ್ಬಿಡ್ಬಹುದು ಅನ್ನೋಂತಹ ಎನರ್ಜಿ ನಿಮ್ಮ ಪರ್ಸನಿಗೆ ಇಲ್ಲಿ ಬರ್ತಾ ಇದೆ. ಓಕೆ ಓಕೆ ಎಸ್, ನಿಮ್ಮ ಬದಲಾವಣೆನೆ ನಿಮ್ಮ ಪರ್ಸನಿಗೆ ನಿಮ್ಮ ಹತ್ರ ಬರೋ ಹಾಗೆ ಇಲ್ಲಿ ದಾರಿ ಮಾಡ್ಕೊಡತ್ತೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಸೊ ಹಾಗಾಗಿ ಯಾರಿನ್ನು ಕುತ್ಕೊಂಡಿದ್ರ ಅಳೋದನ್ನ ಸ್ಟಾಪ್ ಮಾಡಿ ನಿಮ್ಮ ಸೆಲ್ಫ್ ಮೇಲೆ ಗಮನ ಕೊಡಿ, ಸೆಲ್ಫ್ ಲವ್ನ ಮಾಡಿ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಎಸ್, ಇವತ್ತಿನ ರೀಡಿಂಗ್ ಇದಾಗಿತ್ತು. ನಾಳೆ ರೀಡಿಂಗ್ ಅಲ್ಲಿ ಸಿಗೋಣ. ಈ ಒಂದು ರೀಡಿಂಗ್ ಅಲ್ಲಿ ಪ್ರತಿಯೊಬ್ರು ಕೂಡ ರಿಯೂನಿಯನ್ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಅನ್ನು ಹಾಕಿ ಕಮೆಂಟ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಅಂಡ್ ಹಾಗೇನೆ ಪ್ರತಿಯೊಬ್ರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಜೊತೆಗೆಲ್ಲರೂ ಕೂಡ ಕನೆಕ್ಟ್ ಆಗಿ ಅಂತ ಹೇಳ್ತಾ, ನೀವು ನನ್ನ ಜೊತೆ ಕನೆಕ್ಟ್ ಆದರೆ ನಿಮಗೆ ಈ ಹೀಲಿಂಗ್ ಪವರ್ ಈಸಿಯಾಗಿ ನಿಮ್ಮನ್ನ ತಲುಪತ್ತೆ. ಓಕೆ, ಎಸ್, ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಅಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ಅಂಡ್ ನಿಮ್ಮೆಲ್ಲರ ವಿಶಸ್, ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ ಅಂತೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ, ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್ ಫ್ಯಾಮಿಲಿ, ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟಿಗೆ. ಓಕೆ, ಸೊ ನಾಳೆ ರೀಡಿಂಗಲ್ಲಿ ಸಿಗೋಣ. ಅಲ್ಲಿವರೆಗೆ ಕಣ್ಣು ಮುಚ್ಚಿ ಆರಾಮಾಗಿ ನಿದ್ದೆ ಮಾಡಿ, ಕಣ್ಣೀರು ಹಾಕ್ತಾ ನಿದ್ದೆ ಮಾಡಬೇಡಿ, ಖುಷಿಯಾಗಿ ನಿದ್ದೆ ಮಾಡಿ. ಏನೂ ಆಗಲ್ಲ, ದೇವ್ರಿದ್ದಾರೆ, ಎಲ್ಲ ನೋಡ್ಕೊಳ್ತಾರೆ. ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಚಿಂತೆ ಇಲ್ದೇನೆ ಕಣ್ಣು ಮುಚ್ಚಿ ನಿದ್ದೆ ಮಾಡಿ, ಚಂದ ಮಾಡಿ ಊಟ ಮಾಡಿ ಫಸ್ಟ್. ಓಕೆ, ಸೊ ಎಸ್, ನಾಳೆ ರೀಡಿಂಗಲ್ಲಿ ಸಿಗೋಣ. ಓಕೆನಾ? ಥ್ಯಾಂಕ್ ಯು.